ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಿವೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಗೃಹ ಕಚೇರಿ ಕೃಷ್ಣಾದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ನ ನಡೆಸಿ ಫೈನಾನ್ಸ್ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು. ಮೈಕ್ರೋ ಫೈನಾನ್ಸ್ ಸಾಲ ಕೊಡ್ಲಿ, ವಾಪಸ್ ಕೇಳಲಿ, ಆದರೆ ಹಣ ವಸೂಲಿಗೆ ಖಾಸಗಿ ಏಜೆನ್ಸಿಗಳನ್ನು ಬಳಸುವಂತಿಲ್ಲ. ಆರ್ಬಿಐ ನಿಯಮ ಪಾಲಿಸಬೇಕು ಅಂತ ಸಿಎಂ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಸಾಲ ವಸೂಲಿಗೆ ಬಂದು ಟಾರ್ಚರ್ ಕೊಟ್ರೆ ಪೊಲೀಸರು, ತಹಶೀಲ್ದಾರ್, ಡಿಸಿ ಕಚೇರಿಗೆ ದೂರನ್ನ ಕೊಡಿ. ದೂರು ಕೊಡದೆ ಹೋದ್ರೂ ಪೊಲೀಸರ ಕೇಸ್ ಹಾಕಲು ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ. ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ನ್ಯೂಸ್ 18 ವರದಿ ಪ್ರಸಾರ ಮಾಡುತ್ತಲೇ ಬಂದಿದೆ. ರಾಜ್ಯ ಸರ್ಕಾರವನ್ನ ನ್ಯೂಸ್ 18 ಕನ್ನಡ ಬಡಿದೆಬ್ಬಿಸಿತ್ತು. ನ್ಯೂಸ್ 18 ನಿರಂತರ ವರದಿ ಬಳಿಕ ಎಚ್ಚೆತ್ತಿದ್ದ ಸರ್ಕಾರ ಮೈಕ್ರೋ ಫೈನಾನ್ಸ್ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನಿಗೆ ನಿರ್ಧಾರ ಮಾಡಲಾಗಿದೆ. ಈ ಹಿನ್ನೆಲೆ ಚಾಮರಾಜನಗರದಲ್ಲಿ ಜನರು ನ್ಯೂಸ್ 18ಗೆ ಧನ್ಯವಾದ ತಿಳಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ನ್ಯೂಸ್ 18 ಬೆಳಕು ಚೆಲ್ಲಿತ್ತು. ಜನತೆ ಸಂಕಷ್ಟದಿಂದ ಸ್ಪಂದಿಸಿದ್ದಕ್ಕೆ ನ್ಯೂಸ್ 18ಗೆ ಜನರು ಧನ್ಯವಾದವನ್ನ ಅರ್ಪಿಸಿದರು. ಈಗ ನ್ಯೂಸ್ 18 ಅವರು ಸಭೆ ಇದು ಪ್ರಚಾರ ಮಾಡಿದ್ಮೇಲೆ ಸರ್ ಇವಾಗ ಇದು ಫೈನಾನ್ಸ್ನವ್ರಿಗೆ ಸಹ ಭಾಳ ಎಚ್ಚೆತ್ಕೊಂಡಿದೆ ಸರ್. ಈಗ ಫಸ್ಟು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು ನಮ್ಮ 18 ಟಿವಿಯವರಿಗೆ ನನ್ನ ಧನ್ಯವಾದಗಳು ಸರ್. ಪತಿ ಮಾಡಿದ ಸಾಲಕ್ಕೆ ಚಿಂತೆಗೊಳಗಾಗಿ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಕೋಟೆಕೆರೆಯಲ್ಲಿ ನಡೆದಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮಹದೇವಮ್ಮ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹೊಸ ಮನೆ ನಿರ್ಮಾಣಕ್ಕೆ 5 ಲಕ್ಷ ಸಾಲವನ್ನ ಮಾಡಿಕೊಂಡಿದ್ರು. ಸಾಲದ ಬಗ್ಗೆ ಚಿಂತಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಮೃತಳ ತಂದೆ ಬೇಗೂರು ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳ ತಾಳಲಾರದೆ ಯುವಕನೊಬ್ಬ ಮನೆ ಬಿಟ್ಟು ಹೋಗಿರುವ ಘಟನೆ ನಡೆದಿದೆ. ಚಾಮರಾಜನಗರ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಮೈಸೂರು ಮೂಲದ ದಂಪತಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳ ತಾಳಲಾರದೆ ಮಗ ಮನೆ ಬಿಟ್ಟು ಹೋಗಿದ್ದಾನೆ. ಎಲ್ಲಿದ್ದಾನೆ ಅಂತ ಪತ್ತೆಯೇ ಇಲ್ಲ. 1 ತಿಂಗಳಾದರೂ ಆತನ ಸುಳಿವು ಸಿಕ್ಕಿಲ್ಲ. ನನಗೆ ಆಕ್ಸಿಡೆಂಟ್ ಆಗಿದೆ, ಕಿವಿ ಕೇಳಿಸಲ್ಲ. ದಿನ ಬೆಳಗಾದ್ರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಬಂದು ಬಹಳ ಹಿಂಸೆ ಕೊಡ್ತಿದ್ದಾರೆ ಅಂತ ಕಣ್ಣೀರು ಹಾಕಿದ್ದಾರೆ. ಸರ್ ನಮಸ್ತೆ, ಹೇಳಿ. ಮೈಸೂರಲ್ಲಿ ಮೈಕ್ರೋ ಇದಿಲ್ವ ಸರ್, ಗಲಾಟೆ ಮಾಡ್ತಾರೆ ಸರ್. ನಿಮ್ಮ ಹೆಸರು ಹೇಳಿ. ನಮ್ದು ಮಾದೇವಸ್ವಾಮಿ ಅಂತ. ಮಾದೇವಸ್ವಾಮಿ ಎಲ್ಲಿಂದ? ಅಲ್ಲ, ಮೈಸೂರಲ್ಲಿ ಗುಂಡ್ಲುಪೇಟೆ ಕಡೆಯವರು. ಗುಂಟ್ವಾಲ್ ನಗರ. ನಮ್ಮ ಮಗ ಏನೋ ಮಾಡ್ಬಿಟ್ಟು ಮನೆನೇ ಬಿಟ್ಟು ಹೊಂಟೋಗೋಣ, ಪತ್ಯವೇ ಇಲ್ಲ. ಅಲ್ಲ ನೀವು ನನಗೆ ಆಕ್ಸಿಡೆಂಟ್ ಆಗಲ್ಲ ಸರ್, ಕಿವಿ ಕೇಳ್ಸಲ್ಲ, ಬಂದು ಭಾರಿ ಹಿಂಸೆ ಕೊಡ್ತಾರ ಸರ್ ಮನೇಲಿ. ಮುಡಾ ಹಗರಣ ವಿಚಾರದಲ್ಲಿ ಲೋಕ ತನಿಖೆ ಬಹುತೇಕ ಮುಕ್ತಾಯವಾಗಿದೆ. ಪ್ರಕರಣ ಸಂಬಂಧ ನಾಳೆ ಲೋಕಾಯುಕ್ತ ಪೊಲೀಸರು ತನಿಖಾ ವರದಿ ಸಲ್ಲಿಸಲಿದ್ದಾರೆ. ಮೈಸೂರು ಲೋಕ ಎಸ್ಪಿ ಉದೇಶ್ ಹೈಕೋರ್ಟ್ಗೆ ವರದಿ ಸಲ್ಲಿಸಲಿದ್ದಾರೆ. ಸುಮಾರು 1,000ಕ್ಕೂ ಹೆಚ್ಚು ಪುಟಗಳ ವರದಿ ಸಿದ್ಧವಾಗಿದೆ. ಹಗರಣ ವಿಚಾರವಾಗಿ ಈವರೆಗೆ ಯಾರೆಲ್ಲರ ವಿಚಾರಣೆ ಮಾಡಲಾಗಿದೆ, ಯಾರಿಂದ ಮಾಹಿತಿಯನ್ನು ಪಡೆಯಲಾಗಿದೆ, ಸೈಟ್ಗೆ ನೀಡಲಾದ ಶಿಫಾರಸು ಪತ್ರ ಸೇರಿದಂತೆ ಈ ಎಲ್ಲಾ ವಿಚಾರಗಳು ರಿಪೋರ್ಟ್ನಲ್ಲಿದೆ. ಸಂಪೂರ್ಣ ರಿಪೋರ್ಟ್ ಸಿದ್ಧಪಡಿಸಿರುವ ಲೋಕ ಅಧಿಕಾರಿಗಳು ನಾಳೆ ರಿಪೋರ್ಟ್ ಸಲ್ಲಿಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣ ಸಂಬಂಧ ಸಿಎಂ ಸಲ್ಲಿಸಿದ ಮೇಲ್ಮನವಿ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆದಿದ್ದು ಮಾರ್ಚ್ 22ಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ಸಿಜೆಎನ್ವಿ ಅಂಜಾರಿಯಾ ನೇತೃತ್ವದ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆಯಿತು. ವಿಚಾರಣೆಯ ವೇಳೆ ಸಿದ್ದರಾಮಯ್ಯ ಪರ ವಕೀಲರು ಪ್ರಕರಣ ಸಂಬಂಧ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಡಾಕ್ಟರ್ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸಬೇಕಾಗಿದೆ. ಆದರೆ ಅವರು ಕಾರಣಾಂತರಗಳಿಂದ ಬರಲಾಗಿಲ್ಲ. ಹೀಗಾಗಿ ಅರ್ಜಿ ವಿಚಾರಣೆ ಮುಂದೂಡಬೇಕು ಅಂತ ಕೋರಿದ್ರು. ಇದನ್ನ ದಾಖಲಿಸಿಕೊಂಡ ಪೀಠ ವಿಚಾರಣೆಯನ್ನ ಮುಂದೂಡಿತು. ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಮಂಡನೆ ಹಿನ್ನೆಲೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಬೆಂಗಳೂರಿನ ವಿವಿಧ ಯೋಜನೆಗಳನ್ನು ಅಂಕಿ ಅಂಶಗಳ ಸಹಿತ ವಿವರಿಸಿ ಮುಂಬರುವ ಬಜೆಟ್ನಲ್ಲಿ ಅನುದಾನ ರಿಲೀಸ್ ಮಾಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಉತ್ತರ ದಕ್ಷಿಣ ಕಾರಿಡಾರ್ಗೆ 15,000 ಕೋಟಿ, ಪೂರ್ವದಿಂದ ಪಶ್ಚಿಮ ಕಾರಿಡಾರ್ಗೆ 25,000 ಕೋಟಿ, ರಿಂಗ್ ರಸ್ತೆ ಮೇಲ್ದರ್ಜೆಗೆ 8,916 ಕೋಟಿ, ಬೆಂಗಳೂರಿನ ಪ್ರಮುಖ 17 ಫ್ಲೈಓವರ್ಗಳಿಗೆ 12,000 ಕೋಟಿ, ರಾಜಕಾಲುವೆ ನಿರ್ವಹಣೆ ವಿಸ್ತರಣೆಗೆ 3,000 ಕೋಟಿ, ಬಿಸಿನೆಸ್ ಕಾರಿಡಾರ್ಗೆ 27,000 ಕೋಟಿ ಸೇರಿದಂತೆ ಯೋಜನಾ ವೆಚ್ಚ ವಿವರಿಸಿ ಅನುದಾನ ಕೋರಿದ್ದಾರೆ. ಬಳ್ಳಾರಿಯಲ್ಲಿ ಜಿಲ್ಲಾಸ್ಪತ್ರೆ ವೈದ್ಯ ಡಾಕ್ಟರ್ ಸುನಿಲ್ ಕಿಡ್ನಾಪ್ ಪ್ರಕರಣ ಸುಖಾಂತ್ಯ ಕಂಡಿದೆ. ಕುರುಗೋಡು ತಾಲೂಕಿನ ಸೋಮ ಸಮುದ್ರದ ಬಳಿ ವೈದ್ಯರನ್ನ ಬಿಟ್ಟು ಕಿಡ್ನಾಪರ್ ಎಸ್ಕೇಪ್ ಆಗಿದ್ದಾರೆ. ಡಾಕ್ಟರ್ ಸುನೀಲ್ರನ್ನ ಊರೂರು ಸುತ್ತಾಡಿಸಿದ ಅಪಹರಣಕಾರರು ಕೊನೆಗೆ ಹೊಲವೊಂದರಲ್ಲಿ ಬಿಟ್ಟು ಹೋಗಿದ್ದಾರೆ. ಅಪಹರಣ ಮಾಡಿದವರ ಪತ್ತೆಗಾಗಿ ಪೊಲೀಸರು ಈಗ ಬಲೆ ಬೀಸಿದ್ದಾರೆ. ನಿನ್ನೆ ಬೆಳಗ್ಗೆ ವಾಕಿಂಗ್ ಮಾಡುವಾಗ ವೈದ್ಯ ಸುನೀಲ್ ಅವರನ್ನ ಕಿಡ್ನಾಪ್ ಮಾಡಲಾಗಿತ್ತು.
ಸರ್ ಸರ್ ಒಂದು ನಿಮಿಷ ಸರ್ ಅಣ್ಣ ಮಾತಾಡ್ತಾರೆ ಹಾಂ ಸರ್ ಹಾಂ ಸರ್ ಐದು ಸರ್ ಅದೇ ಮೆಡಿಕಲ್ ಅಂತ ಸರ್ ಹೊಸ ಸರ್ ಕ್ಲೀನ್ ಹಾಸ್ಪಿಟಲ್ ಮೆಡಿಕಲ್ ಕೇರ್ వాళ్ళు ಇದು ಯಾರು ಕಾರ್ ತೆಗಿರೋದು ಅವರು ಒಬ್ರು ಯಾರೋ ಮಾತಾಡಿದ್ದಾರೆ ಅಂತ ಒಂದು ಗೋಡೌನಲ್ಲಿ ಏನೋ ಇಟ್ಟಿದ್ದಾರೆ ಅಂತ ಫಸ್ಟು ಅದು ಯಾವುದಂತ ಗೊತ್ತಿಲ್ಲ ಪೊಲೀಸವರು ಮಾತಾಡ್ತಿದ್ದಾರೆ ಅದು ಪ್ಲಸ್ ಪೊಲೀಸವರು ಅದೇ ಇವ್ರಿಗೆ ಗೊತ್ತಾಗಿಲ್ಲ ಅಂದರೆ ಊರು ಗೊತ್ತಾಗಿಲ್ವಾ ಅಥವಾ ಹೆಂಗೆ ಸರ್ ಅದು ಗೊತ್ತಿಲ್ಲ ಸರ್ ಆ ಒಂದು ಗೋಡೌನಲ್ಲಿ ಇಟ್ಟು ಮತ್ತು ಕಾರಲ್ಲೇ ಇಟ್ಕೊಂಡಿದ್ದಾರೆ ಬೇರೆ ಒಬ್ಬರ ಕಡೆಯಿಂದ ಫೋನ್ ಬಂದಿದೆ ಆಮೇಲೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಸರ್ ಆ ಕಾರಣ ಏನೂ ಗೊತ್ತಾಗ್ತಾ ಇಲ್ಲ ಸರ್ ನಮ್ಮ ಖುಷಿ ಏನಪ್ಪ ಅಂದರೆ ಸಿಕ್ಕಿದ್ದಾರೆ ಇನ್ಮುಕ್ಕಿದ್ದು ಪೊಲೀಸವರು ಅದು ತನಿಖೆ ಮಾಡಿದ್ದಾರೆ ಸರ್ 300 ರೂಪಾಯಿ ಅವರೇ ಕೊಟ್ಟರು ಸರ್ ಸರ್ 300 ರೂಪಾಯಿ ಅವರೇ ಕೊಟ್ಟಿದ್ದಾರೆ ಸರ್ ಪೊಲೀಸರ ಪ್ರಕಾರ ಒಂದು ಸಲ ಪೊಲೀಸವರ ಒಂದು ಸರ್ಪಗಾವಲಿಂದನೇ ಅವರು ಇದು ಜಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಹಾಂ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲರಿಗೂ ನಮ್ಮ SP ಕಡೆಯಿಂದ PC ಕಡೆವರೆಗೂ ಅವರು ಕೆಲಸ ಮಾಡಿದ್ದಾರೆ ಅದರಿಂದ ಇವತ್ತು ನನಗೆ ಅವರು ಜೀವಂತವಾಗಿ ಸಿಕ್ಕಿದ್ದಾರೆ ಅಂದರೆ ಅವರ ಎಫರ್ಟ್ಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಅಂದ್ರೆ ಕನ್ನಡ ಮಾತಾಡ್ತಾ ಇದ್ರು ತೆಲುಗು ಮಾತಾಡ್ತಾ ಇದ್ರು ಇಲ್ಲ ಸರ್ ಕನ್ನಡ ಹಿಂದಿ ಮಾತಾಡ್ತಾ ಇದ್ದಾರೆ ಕನ್ನಡ ಹಿಂದಿ ಅಂದರೆ ಈ ಇವತ್ತಿನಿಂದ ಮೈಸೂರು ಸುತ್ತೂರು ಜಾತ್ರಾ ಮಹೋತ್ಸವ ಆರಂಭಗೊಳ್ಳಲಿದೆ. ನಂಜನಗೂಡು ತಾಲೂಕಿನ ಸುತ್ತೂರು ಕ್ಷೇತ್ರದಲ್ಲಿ ಇವತ್ತಿನಿಂದ ಜನವರಿ 31ರವರೆಗೆ ಶಿವರಾತ್ರೀಶ್ವರ ಶಿವಯೋಗಿಯವರ ಜಾತ್ರಾ ಮಹೋತ್ಸವ ನೆರವೇರಲಿದೆ. ಸುತ್ತೂರು ಮಠಾಧಿಪತಿ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಚಾಲನೆ ಕೊಟ್ಟಿದ್ದಾರೆ. ಜಾತ್ರೆಗೆ ಸುಮಾರು 20 ಲಕ್ಷ ಮಂದಿ ಆಗಮಿಸುವ ಸಾಧ್ಯತೆ ಇದೆ. ಸುತ್ತೂರಿಗೆ ಆಗಮಿಸುವ ಭಕ್ತರಿಗಾಗಿ ವಿಶೇಷವಾದ ಪ್ರಸಾದಗಳನ್ನು ವಿತರಣೆ ಮಾಡಲು ಸುತ್ತೂರು ಶ್ರೀಮಠ ಸಿದ್ಧವಾಗಿದೆ. ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿ ಆರ್ಎಸ್ಎಸ್ನಿಂದ ಭಾರತ ಮಾತಾ ಪೂಜಾ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಆರ್ಎಸ್ಎಸ್ ಮುಖ್ಯಸ್ಥ ಕಲ್ಲಡ್ಕ ಪ್ರಭಾಕರ್ ಭಟ್ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ನ ನೂರಾರು ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ. ಇವತ್ತು ಸಂಜೆ 5 ಗಂಟೆಯಿಂದ 7 ಗಂಟೆವರೆಗೆ ಸಭೆ ನಡೆಸಿ ಹಿಂದುತ್ವದ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಪೇಜಾವರ ಮಠದ ಶ್ರೀಗಳು ಭಾಗಿಯಾಗಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಕೈಗೊಂಡಿರುವ ಶ್ರೀ ವಿಶ್ವಪ್ರಸನ್ನ ತೀರ್ಥರು ವಿಎಚ್ಪಿ ನಡೆಸಿದ ಸಂತ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ. ದೇವರ ಪಾದ ಸ್ಪರ್ಶದಿಂದ ಪುಣ್ಯ ನದಿಗಳು ಹರಿದು ಬರುತ್ತವೆ ಎಂಬ ನಂಬಿಕೆಯಿಂದ ಪುಣ್ಯ ನದಿಗಳ ಸ್ಮರಣೆಯಿಂದಲೇ ಪುಣ್ಯ ಪ್ರಾಪ್ತಿಯಾಗತ್ತೆಂಬ ಪ್ರತೀತಿ ಇದೆ. ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿ ಭಕ್ತರು ಪುನೀತರಾಗಿ ಅಂತ ಪೇಜಾವರ ಶ್ರೀಗಳು ಸಂದೇಶ ಕೊಟ್ಟಿದ್ದಾರೆ. बोरियों पर ना दिखाई दे, बोरियों के ऊपर है, जिसको लेना होगा खुद पहुंच जाएगा. टीका चंदन जो भी है ऊपर लगाएं, माला बोल. ಏನೇ ಶುಭಕರ್ಮ ಮಾಡಬೇಕಾದರೂ ಮೊದಲು ಭಕ್ತ ನದಿಗಳನ್ನು ನಾವು ಸ್ಮರಿಸಿಕೊಂಡು ಆ ಸತ್ಕರ್ಮವನ್ನು ಪ್ರಾರಂಭ ಮಾಡ್ತಾರೆ. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ನೆಟ್ವರ್ಕ್ 18 ಜೊತೆ ಮಾತನಾಡಿದ್ದಾರೆ. ನೆಟ್ವರ್ಕ್ 18 ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ಅವರ ಜೊತೆ ಮುಕ್ತವಾಗಿ ಮಾತನಾಡಿದ್ದಾರೆ. ಜಗತ್ತಿನ ಅತಿದೊಡ್ಡ ಮಹಾಕುಂಭಮೇಳದ ವೇದಿಕೆಯಲ್ಲೇ ಯೋಗಿ ಆದಿತ್ಯನಾಥ್ ಅವರ ವಿಶೇಷ ಸಂದರ್ಶನ ಆಗಿದೆ. ರಾಜಕೀಯ, ಸನಾತನ ಧರ್ಮ, ಅಭಿವೃದ್ಧಿ, ಕಾಂಗ್ರೆಸ್ ಆರೋಪಗಳ ಬಗ್ಗೆ ಯೋಗಿ ಮಾತನಾಡಿದರು. ಖೋ-ಖೋ ವಿಶ್ವಕಪ್ ವಿಜೇತೆ ಚೈತ್ರಾಗೆ ತವರಿನಲ್ಲಿ ಅದ್ಧೂರಿಯಾಗಿ ಸ್ವಾಗತ ಸಿಕ್ಕಿದೆ. ಮೈಸೂರಿನ ತಿ ನರಸೀಪುರದಲ್ಲಿ ಅದ್ಧೂರಿ ಸ್ವಾಗತವನ್ನ ಕೋರಲಾಗಿದೆ. ಪಟಾಕಿಯನ್ನ ಸಿಡಿಸಿ ಹೂಮಳೆ ಸುರಿಸಿದ್ದು ಚೈತ್ರಾಗೆ ಸ್ವಾಗತವನ್ನ ಕೋರಲಾಯಿತು. ಬಸ್ ನಿಲ್ದಾಣದಿಂದ ವಿದ್ಯೋದಯ ಕಾಲೇಜಿನ ತನಕ ಮೆರವಣಿಗೆ ಮಾಡಿ ಸನ್ಮಾನಿಸಲಾಯಿತು. ಸಂಸದ ಸುನಿಲ್ ಬೋಸ್ ಚೈತ್ರಾಗೆ ಚಿನ್ನದ ಸರವನ್ನ ಗಿಫ್ಟ್ ಆಗಿ ನೀಡಿದ್ದಾರೆ. ಖೋ-ಖೋ ವಿಶ್ವಕಪ್ನಲ್ಲಿ ಮ್ಯಾಚ್ ಅಫಿಷಿಯಲ್ ಆಗಿದ್ದಂತಹ ಅಮೂಲ್ಯಗೂ ಕೂಡ ನಗದು ಗಿಫ್ಟ್ ಕೊಡಲಾಗಿದೆ. ಅಮೂಲ್ಯ ಹುಟ್ಟೂರಾದ ಕುರಬೂರಿನಲ್ಲಿ ಸಂಭ್ರಮ ಮನೆ ಮಾಡಿದೆ.